ನಮಸ್ಕಾರ ಸ್ನೇಹಿತರೆ, ನಾನು ಕಾರ್ಬಲ್ಲಿ ಜಗದೀಶ್. ಸ್ನೇಹಿತರೆ, ಬನ್ನಿ ಇವತ್ತಿನ ವಿಡಿಯೋದಲ್ಲಿ SRH ಮತ್ತು GT ನಡುವಿನ ನಡೆದ ಪಂದ್ಯ ಹೇಗಿತ್ತು, ಅದರ ಬಗ್ಗೆ ಏನು ಡೀಟೇಲ್ಸ್ ಅನ್ನೋದನ್ನ ಈ ವಿಡಿಯೋದಲ್ಲಿ ನಾನೀಗ ತಿಳಿಸ್ಕೊಡ್ತಾ ಇದ್ದೀನಿ. ಹೌದು ಸ್ನೇಹಿತರೆ, ನೋಡಿ, SRH ಮತ್ತು ಗುಜರಾತ್ ಟೈಟಾನ್ಸ್ ಏನು ಮ್ಯಾಚ್ ನಡೀತು, ಇದರಲ್ಲಿ ಫಸ್ಟ್ ಬ್ಯಾಟಿಂಗು ಗುಜರಾತ್ ಮಾಡಿ ಕೇವಲ 5 ರನ್ಗೆ ಶುಭನ್ ಗಿಲ್ ಔಟ್ ಆಗಿ ಮತ್ತು ಸಂಕಷ್ಟದಲ್ಲಿದ್ದ ಗುಜರಾತ್ನ ನಿಧಾನಕ್ಕೆ ಸಾಯಿ ಸುದರ್ಶನ್ ಅವರು ಬ್ಯಾಟಿಂಗ್ ಮಾಡ್ತಾ ನಿಧಾನಕ್ಕೆ ಒಂದು ಮ್ಯಾಚ್ ತೊಗೊಂಡು ಹೋಗ್ತಾ ಇದ್ರು. ಹಾಗೆ ಜೋಸ್ ಬಟ್ಲರ್ ಬಂದು ಕೂಡ ಅವರು ಕೂಡ ಆಡೋಕ್ಕಾಗದೆ ಅವರು ಕೇವಲ 7 ರನ್ಗೆ ಅವರು ಔಟ್ ಆದರು. ಹಾಗೆ ತುಂಬ ಸಂಕಷ್ಟದಲ್ಲಿರಬೇಕಾದ್ರೆ ಸಿಂಧು ಬಂದು ಅವರು ಸ್ವಲ್ಪ ಫಾಸ್ಟಾಗಿ ಆಡಿ ಒಂದು 22 ರನ್ ಸೇರಿಸಿದ್ರು, ಅವರು ಕೂಡ ಔಟ್ ಆದರು. ಆದರೆ ಅವ್ರ ಜೊತೆಗೆ ಅದಾದಮೇಲೆ ಬಂದಿದ್ದೆ ವಾಷಿಂಗ್ಟನ್ ಸುಂದರ್ರು ಮತ್ತು ಸುದರ್ಶನ್ ಅವರು ಇಬ್ಬರೂ ಸೇರಿ ನಿಧಾನಕ್ಕೆ ಆಡಿಕೊಂಡು ಏನೊಂದು 140 ಆಗ್ಬೋದು, 135 ಆಗ್ಬೋದು ಅಂದ್ಕೊಂಡಿರಬೇಕಾದ್ರೆ ಹಂಗೂ ಹಿಂಗೂ ಕಷ್ಟಪಟ್ಟು ಲಾಸ್ಟ್ 4 ಓವರಲ್ಲಿ ಸ್ವಲ್ಪ ಚೆನ್ನಾಗಿ ಆಡಿ ಅವರು ಸ್ಕೋರ್ನ ಒಂದು 166ಗೆ ತಗೊಂಡೋದ್ರು. ಆದರೆ ನೋಡಿ, ಈ ಸ್ಕೋರು ತುಂಬಾ ಕಡಿಮೆ ಇದೆ. ಇದು ಏನಕ್ಕಾಗುತ್ತೆ ಈ ಸ್ಕೋರು? ಈಸಿಯಾಗಿ ಹೈದರಾಬಾದು ತುಂಬ ಬ್ಯಾಟಿಂಗ್ ಲೈನಪ್ ಇರೋ ಟೀಮು, ಹಾಗಾಗಿ ಅವ್ರಿಗೆ ಈ ಸ್ಕೋರ್ ಏನಕ್ಕೂ ಸಾಕಾಗೋದಿಲ್ಲ ಅಂತಲೇ ಅನ್ಕೋತಾ ಇದ್ವಿ. ಹೈದರಾಬಾದ್ ಕೂಡ ಅದೇ ಓಪಲ್ಲೇ ಬಂದ್ರೇನೋ ಗೊತ್ತಿಲ್ಲ. ಏನಕ್ಕೆ ಅಂತಂದರೆ ಅವ್ರದ್ದು ನಿಮಗೆಲ್ಲ ಗೊತ್ತಿರೋ ಹಾಗೆ ಹೈದರಾಬಾದ್ ಟೀಮ್ ಬ್ಯಾಟಿಂಗ್ ಲೈನಪ್ ಹೇಗಿದೆ ಅಂತ ನಿಮ್ಗೆ ಗೊತ್ತು. ಆದರೆ ಅವ್ರದ್ದು ಓಪನ್ ಪಾರ್ಟ್ನರ್ಶಿಪ್ ಏನಿದೆ ಅದನ್ನು ಬ್ರೇಕ್ ಮಾಡಿದ್ರೆ ಅವರು ಆಲ್ಮೋಸ್ಟ್ ಮ್ಯಾಚ್ ಸೋತಂಗೆ ಅರ್ಥ ಅನ್ನೋದನ್ನ ಮತ್ತೆ ಸಾಬೀತು ಮಾಡಿದ್ದಾರೆ. ಏನಕ್ಕೆ ಅಂದರೆ ನೋಡಿ, ಅವರು ಹೆಡ್ಡು ಮತ್ತು ಅಭಿಷೇಕ್ ಶರ್ಮಾ ಇಬ್ಬರಲ್ಲಿ ಯಾರಾದರೂ ಒಬ್ಬರು ನಿಂತ್ಕೊಂಡು ಸ್ಟ್ಯಾಂಡಾಗಿ ಆಡಿದ್ರೇ ಅವ್ರು ಮ್ಯಾಚ್ ವಿನ್ ಆಗ್ತಾ ಇರೋದು. ಅವ್ರು ಇಬ್ಬರು ಔಟ್ ಆದ್ರಂದರೆ ನೆಕ್ಸ್ಟ್ ಬರೋರೆಲ್ಲ ಬಂದೇ ಹೋದೆ ಅನ್ನೋ ಥರನೇ ಹೋಗ್ತಾ ಇದ್ದಾರೆ. ಇವತ್ತು ಕೂಡ ಹಾಗೆ ಆಯಿತು. ಮೊದಲನೇ ಓವರ್ ಹಾಕಿದ ಸಿರಾಜ್ ಅವರು ಬೆಂಕಿ ಥರ ಬೌಲಿಂಗ್ ಮಾಡಿದ್ರು. ಏನಕ್ಕೆ ಅಂದರೆ ಅವರು RCBಯಿಂದ ಹೋಗಿದ್ದೇ ಆ ಗುಜರಾತ್ ಟೈಟನ್ಸಲ್ಲಿ ಹೋದ್ಮಾಗಿಂದ ಅಂತೂ ತುಂಬಾ ಬೌಲಿಂಗ್ ಚೆನ್ನಾಗಿ ಮಾಡ್ತಾ ಇದ್ದಾರೆ. ಈಗ ಅವರು ಮೊದಲನೇ ಓವರಲ್ಲೇ ಒಂದು ವಿಕೆಟ್ ತೆಗ್ದು ಮೇಡಿನ್ ಓವರ್ ಕೂಡ ಮಾಡ್ತಾರೆ. ಆ ನಂತರ ಬಂದಿದ್ದ ರಬಾಡ ಕೂಡ ಅದೇ ಥರನೇ ಒಂದೇ ಸಲ ಬನ್ನಿರಿ ಹೋಗಿ ಅನ್ನೋ ಥರ ಬ್ಯಾಟ್ಸ್ಮ್ಯಾನು ಡಕೌಟಿಂದ ಬರ್ತಾಯಿದ್ರು, ಇಲ್ಲಿ ಔಟಾಗಿ ವಾಪಸ್ ರಿಟರ್ನ್ ಹೋಗ್ತಾಯಿದ್ರು. ಹಿಂಗೇ ನಡ್ಕೊಂಡೋಗಿ ಬಂದು ಕೊನೆಗೆ ಒಂದು 80 ರನ್ ಹೊಡೆದ್ರು. ಆದರೆ ಯಾರೂ ಕೂಡ ಒಳ್ಳೆ ಪರ್ಫಾರ್ಮೆನ್ಸು ಹೈದರಾಬಾದ್ ಕಡೆಯಿಂದ ಕೊಟ್ಟೇ ಇಲ್ಲ. ಒಂದು ಪಾರ್ಟ್ನರ್ಶಿಪ್ ಕೂಡ ಬಂದಿಲ್ಲ. ನೋಡಿ, ಆಗಿದ್ರೆ ಹೈದರಾಬಾದ್ ಲೈನಪ್ ನಾವು 300 ಹೊಡಿತೀವಿ ಅಂತ ಅಂದ್ಕೊಂಡು ಈ ಥರ ಹೇಳ್ಕೊಂಡೇ ಕಾಲ ಹಾಕ್ತಾ ಇದ್ದಾರೆ ಅವರು. ಆದರೆ ಹೊಡೆದ್ರೆ ಮಾತ್ರ ಚೆನ್ನಾಗಿ ಹೊಡಿತಾರೆ, ಇಲ್ಲಾಂದರೆ ಈ ಥರ ದಾರುಣವಾಗಿ ಇಂಥ ಕೆಟ್ಟ ಪರಿಸ್ಥಿತಿಲಿ ಬಂದು ಅವ್ರು ಆಲ್ಔಟ್ ಆಗ್ತಾ ಇದ್ದಾರೆ. ಏನಕ್ಕೆ ಅಂತಂದರೆ ನೋಡಿ, ಈಗ ಪ್ಲೇ ಆಫ್ ಇನ್ನೇನು ಶುರುವಾಗ್ತಾ ಇದ್ದಾವೆ. ಈಗ ತುಂಬಾ ಕ್ರೂಷಿಯಲ್ ಮ್ಯಾಚ್ಗಳಿವು. ಏನಕ್ಕೆ ಅಂತಂದರೆ ಈಗ ಹೈದರಾಬಾದು ಕೂಡ ಟಾಪ್ 4ಅಲ್ಲಿದೆ, RCB ಕೂಡ ಟಾಪ್ 1ಅಲ್ಲಿದೆ. ಈಗ ಇವತ್ತೇನು ಗುಜರಾತ್ ಟೈಟನ್ಸ್ ಗೆಲ್ತಲ್ಲ 16 ಪಾಯಿಂಟಲ್ಲಿ ಟಾಪ್ ಆಫ್ ದಿ ಟೇಬಲಲ್ಲಿ ಕೂತ್ಕೊಂಡಿದ್ದಾರೆ. ಸೆಕೆಂಡ್ ಬೆಂಗಳೂರಿದೆ, ಥರ್ಡ್ ಹೈದರಾಬಾದ್ ಬಂದಿದ್ದಾರೆ. ಹೀಗಾಗಿ ಇವಾಗ ನಡೆಯೋ ಮ್ಯಾಚ್ಗಳು ತುಂಬಾ ಕ್ರಿಟಿಕಲ್ ಆಗಿರ್ತವೆ. ಈಗ ತುಂಬಾ ಇಂಪಾರ್ಟೆಂಟ್ ಪಾಯಿಂಟ್ಸ್ ಇದೆ ಎಲ್ಲರಿಗೂ. ಹಾಗಾಗಿ ಇವತ್ತಿನ ಮ್ಯಾಚ್ ಏನು ಹೈದರಾಬಾದ್ ಸೋತರು, ಗುಜರಾತ್ ಟೈಟನ್ಸು ಕಂಟಿನ್ಯೂಸ್ ಆಗಿ 5 ಮ್ಯಾಚ್ ಗೆದ್ದು ಈಗ ಅವರು ಮೇಲೆ ಟಾಪಲ್ಲಿ ಕೂತ್ಕೊಂಡಿದ್ದಾರೆ. ಹಾಗಾಗಿ ನೋಡೋಣ, ನೆಕ್ಸ್ಟು ನಮ್ಮ RCB ಮತ್ತು KKR ಮ್ಯಾಚ್ ಇದೆ. ಇದರಲ್ಲಿ RCB ವಿನ್ ಆಗುತ್ತೆ ಅನ್ನೋ ಹೋಪಲ್ಲಿ ನಾವಿದ್ದೀವಿ. ನಿಮಗೆ ಏನು ಅನಿಸುತ್ತೆ ಅಂದ್ಬಿಟ್ಟು ಕಾಮೆಂಟ್ ಮೂಲಕ ತಿಳಿಸಿ. ಥ್ಯಾಂಕ್ ಯು, ಧನ್ಯವಾದಗಳು.